ಫ್ರೆಂಡ್ಸ್, ವೆಲ್ಕಮ್ ಟು ಮೈ ಚಾನಲ್. ಫಸ್ಟ್ ಟೈಮ್ ನನ್ನ ಚಾನಲ್ ನೋಡ್ತಿದ್ರೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಫ್ರೆಂಡ್ಸ್. ಇವತ್ತು ಬಂದುಬಿಟ್ಟು ಹ್ಯಾರಿ ವರ್ಕ್ ಬ್ಲೌಸ್ನ ಯಾವ ರೀತಿ ಸ್ಟಿಚಿಂಗ್ ಮಾಡೋದು ಅಂತ ನೋಡೋಣ ಬನ್ನಿ. ಹ್ಯಾರಿ ವರ್ಕ್ ಬ್ಲೌಸಲ್ಲಿ ಒಂದು ಮಿಸ್ಟೇಕ್ ಏನಪ್ಪ ಅಂದರೆ ಔಟ್ಲೈನ್ಗೆ ಬೀಡ್ಸ್ ಕೊಟ್ಬಿಟ್ಟಿರ್ತಾರೆ. ಸ್ಟಿಚಿಂಗ್ ಮಾಡೋಕ್ಕೆ ತುಂಬಾ ಕಷ್ಟ ಆಗುತ್ತೆ. ಸ್ವಲ್ಪ ಮುಂದಕ್ಕೆ ಹಾಕಿದ್ರೆ ಪಕ್ಕದಲ್ಲಿ ಫ್ಯಾಬ್ರಿಕ್ ಉಳ್ಕೊಳ್ಳುತ್ತೆ, ಅದು ನೀಟಾಗಿ ಕಾಣಿಸಲ್ಲ. ನಾವು ಔಟ್ಲೈನ್ಗೆ ಒಂದು ಜರಿ ಥ್ರೆಡ್ ವರ್ಕ್ ಕೊಟ್ಟರೆ ಚೆನ್ನಾಗಿರುತ್ತೆ. ಯಾರು ಹೇಳ್ತಾರೆ, ಯಾರು ಕೇಳ್ತಾರೋ ಗೊತ್ತಿಲ್ಲ. ನೋಡಿ, ಇವಾಗ ನೆಕ್ಕನ್ನ ಸರಿ ಮಾಡ್ಕೋತಾ ಇದ್ದೀನಿ. ನಾನು ಏನು ಅಳತೆ ತೊಗೊಂಡಿದ್ದೀನೋ ಅದ್ರ ಅಳತೆ ಕರೆಕ್ಟಾಗಿದೆಯಾ ಅಂತ ಚೆಕ್ ಮಾಡಿಕೊಂಡೆ. ಸರಿಯಾಗಿದೆ. ಒಂದೊಂದು ಅಗಲ ಬಂದ್ಬಿಟ್ಟಿರುತ್ತೆ. ಅವಾಗ ಏನು ಮಾಡಬೇಕು, ಸ್ವಲ್ಪ ಡಾಟ್ ಇಟ್ಕೊಂಡು ಸ್ಟಿಚ್ ಮಾಡಬೇಕಾಗುತ್ತೆ. ಇವಾಗ ಇದನ್ನು ಈ ರೀತಿ ಇಟ್ಕೊಂಡು ಕರೆಕ್ಟಾಗಿ ಮಧ್ಯದ್ದು ಏನಿದೆ ಆ ಥರ ನೀಟಾಗಿ ಇಟ್ಕೊಂಡು ಮಧ್ಯೆ ಒಂದು ಸ್ಟಿಚ್ ಹಾಕ್ಕೊಂಬಿಡಿ. ಯಾಕೆಂದರೆ ಬಟ್ಟೆ ಆ ಕಡೆ ಈ ಕಡೆ ಸರಿಬಾರ್ದಲ್ವ, ಅದಕ್ಕೋಸ್ಕರ ನೀಟಾಗಿ ಮಧ್ಯದಲ್ಲಿ ಒಂದು ಸ್ಟಿಚ್ ಹಾಕ್ಕೊಳ್ಳಿ. ತುಂಬಾ ಚೆನ್ನಾಗೂ ಇರುತ್ತೆ. ನಾನು ಹೇಳ್ದಂಗೆ ಔಟ್ಲೈನ್ಗೆ ತುಂಬಾ ಇದು ಕೊಟ್ಬಿಟ್ಟಿರ್ತಾರೆ. ನಾವು ಪಾಯಿಂಟ್ ಒಳಗೆ ಹೋಗೋಕ್ಕೆ ತುಂಬಾ ಕಷ್ಟ ಆಗುತ್ತೆ. ಬಿಗಿನರ್ಸ್ಗಂತೂ ತುಂಬಾ ಕಷ್ಟ ಅಂತಲೇ ಹೇಳ್ಬೋದು. ಆಮೇಲೆ ಅದು ಒಂದು ಮಣಿ ಒಡೆದೋದ್ರೆ ಹ್ಯಾರಿ ವರ್ಕಲ್ಲಿ ಎಲ್ಲ ಮಣಿನೂ ಉದುರೋಗುತ್ತೆ. ಅಂದರೆ ಚೈನ್ ಲಿಂಕ್ ಥರ ಇರುತ್ತೆ. ಒಂದು ಮಣಿ ಉದುರೋದ್ರೆ ಇನ್ನೊಂದು ಮಣಿ ಹಂಗೆ ಉದುರ್ತಾ ಬರುತ್ತೆ. ಅವಾಗೇನಾಗುತ್ತೆ, ಫುಲ್ ಅದೊಂದು ಸಲ ನೀವು ವಾಶ್ಗೆ ಹಾಕಿದ್ರೆ ಮುಗೀತು. ಬರೋ ಮಣಿಗಳೆಲ್ಲ ಅಲ್ಲಲ್ಲೇ ಅಂದರೆ ಮಧ್ಯೆ ಕಟ್ಟಾಗಿ ಒಂದೊಂದು ಡ್ಯಾಮೇಜ್ ಆಗುತ್ತೆ. ಒಂದು ಸಲ ನೀರು ಹಾಕ್ಬಿಟ್ರೆ ಹೋಯ್ತದು ಹ್ಯಾರಿ ವರ್ಕ್ ಬ್ಲೌಸು. ಆದರೆ ಹ್ಯಾರಿ ವರ್ಕ್ ಬ್ಲೌಸ್ನೇ ತುಂಬ ಇಷ್ಟಪಡ್ತಾರೆ. ನೋಡಿ, ಈ ರೀತಿ ಔಟ್ಲೈನಲ್ಲಂತೂ ನೀವು ಸಿಂಗಲ್ ಫೂಟ್ ಯೂಸ್ ಮಾಡಲೇಬೇಕು. ಯಾಕೆಂದರೆ ಬೀಡ್ಸ್ ಇರುತ್ತಲ್ವ, ಹಂಗಾಗಿ ಸಿಂಗಲ್ ಫೂಟಿಂದನೇ ಸ್ಟಿಚಿಂಗ್ ಮಾಡಬೇಕು. ಇಲ್ಲಾಂದರೆ ಸ್ಟಿಚ್ ಮಾಡೋಕ್ಕೆ ಆಗೋದಿಲ್ಲ, ಅಷ್ಟು ಬೇಜಾರಾಗುತ್ತೆ. ನೋಡಿ, ಈ ರೀತಿ ನೀಟಾಗಿ ತುದಿಗೆ ಬರಬೇಕು ಸ್ಟಿಚಿಂಗು. ಒಂದು ಸ್ವಲ್ಪ ಕಷ್ಟ ಅಂತಲೇ ಹೇಳ್ಬೋದು ಬಿಗಿನರ್ಸ್ಗೆ. ಅದು ಹೇಳ್ದಂಗೆ ಸಿಂಗಲ್ ಫೂಟ್ ಇಲ್ಲ ಅಂದರೆ ಮಾತ್ರ ಕಷ್ಟ ಆಗುತ್ತೆ. ಒಂದೇ ಒಂದು ಬೀಡ್ಸ್ ಹೊಡೆದೋದ್ರೂ ಅಲ್ಲಿ ಗ್ಯಾಪ್ ಆಗುತ್ತೆ. ಆಮೇಲೆ ಅದ್ರ ಪಕ್ಕದಲ್ಲಿರೋ ಲೂಸ್ ಬಂದುಬಿಡುತ್ತೆ ಮಣಿ, ಹಂಗಾಗ್ಬಿಡುತ್ತೆ. ಹ್ಯಾರಿ ವರ್ಕದನ್ನು ಸ್ವಲ್ಪ ಗಮನದಲ್ಲಿ ಇಟ್ಕೊಂಡು ನೀಟಾಗಿ ಸ್ಟಿಚ್ ಮಾಡಬೇಕಾಗುತ್ತೆ. ಹಂಗಾಗಿ ನೋಡಿ ಮಾಡಿ ಸ್ಟಿಚ್ ಮಾಡಿ ಬಿಗಿನರ್ಸು. ಓಕೆನಾ? ಇದು ರೆಡಿ ಆಯಿತು. ಇವಾಗ ಇದನ್ನು ಕಟ್ ಮಾಡಿಕೊಂಡು ಇನ್ನೌಟ್ ಮಾಡ್ಕೋಬೇಕು. ಇನ್ನೌಟ್ ಮಾಡಿಬಿಟ್ಟು ನನಗೆ ಸ್ಟಿಚಿಂಗ್ ಮಾಡೋಕ್ಕೆ ಅದು ಸುತ್ತ ಮಣಿ ಇರೋದ್ರಿಂದ ಪಾಯಿಂಟ್ ಒಳಗೆ ಹಾಕೋಕ್ಕೆ ಆಗಲಿಲ್ಲ. ಹೋಗಲಿ, ಹಂಗೆ ಸ್ಟಿಚ್ ಮಾಡೋಣ ಅಂದ್ರೂ ನಂಗೆ ಹಂಗೆ ಸ್ಟಿಚ್ ಮಾಡೋಕ್ಕಾಗಲಿಲ್ಲ. ನನಗೆ ಯಾವುದೇ ಆದ್ರೂ ಪಾಯಿಂಟ್ ಒಳಗೆ ಹಾಕ್ದೇ ಸ್ಟಿಚ್ ಮಾಡಿದ್ದೇ ಇಲ್ಲ. ಹಂಗೆ ತಿರುಗ್ಸೋಕೆ ಹೋಗೋಣ ಅಂದರೆ ಸುತ್ತ ಮಣಿ ಇದೆ. ಔಟ್ಲೈನಲ್ಲಿ ಎಲ್ಲ ಒಂದು ಕಡೆ ಸ್ಟಿಚ್ ಮಾಡ್ಕೊಳ್ಳೋಣ ಒಂದು ಪಾಯಿಂಟ್ ಒಳಗೇನ ಅಂದರೆ ಆಗಲಿಲ್ಲ. ಇದು ಲೈನಿಂಗ್ ಮೇಲೆ ಹಾಕೋತಾ ಇದ್ದೀನಿ ಪಾಯಿಂಟ್ ಒಳಗೆ. ಇವಾಗ ಇದು ಪಾಯಿಂಟ್ ಒಳಗೆ ಹಾಕಿ ತಿರುಗಿಸ್ಬಿಟ್ಟು ಒಂದು ಹೊಲಿಗೆ ಹಾಕಬೇಕು. ಆವಾಗಲೇ ಒಂಥರ ಸ್ಟಿಫಾಗಿ ಕೂತ್ಕೊಳ್ಳೋದು. ಕೊನೆಗೆ ನಾನು ಸ್ಟಿಚ್ ಮಾಡಿಬಿಟ್ಟಿದ್ದೆ, ಮತ್ತೆ ಬೇಡ ಅಂದರೆ ಆಗಲಿಲ್ಲ ಅದು. ಮತ್ತೆ ನೋಡಿ, ಅದು ಬೀಡ್ಸ್ ಮಧ್ಯೆನೇ ಒಂದು ಪಾಯಿಂಟ್ ಒಳಗೆ ಹಾಕ್ತಾಯಿದ್ದೀನಿ. ಹೆಂಗೆ ಅಂದರೆ ಅದು ಸ್ಟೆನ್ಸನ್ನ ಮೇಲೆ ಎತ್ಕೊಂಡು ನಿಧಾನಕ್ಕೆ ಸ್ಟಿಚ್ ಮಾಡಿದೆ. ಸದ್ಯ ಒಂದು ಮಣಿನೂ ಏನೂ ಡ್ಯಾಮೇಜ್ ಆಗಿಲ್ಲ, ನೀಟಾಗಿ ಬಂತು. ಅಂದರೆ ಔಟ್ಲೈನಲ್ಲಿ ಒಂದು ಜರಿ ವರ್ಕೋದು ಇದು ಔಟ್ಲೈನ್ ಕೊಟ್ಬಿಟ್ರೆ ನಮಗೆ ಔಟ್ಲೈನ್ ಪಕ್ಕ ಸ್ಟಿಚ್ ಮಾಡಿದ್ರೆ ಆವಾಗ ಬೀಡ್ಸ್ಗೆ ಏನು ಏಟಾಗಲ್ಲ. ಆವಾಗ ಔಟ್ಲೈನ್ ಮೇಲೆ ಸ್ಟಿಚ್ ಮಾಡಿದ್ರೂ ಏನೂ ಆಗಲ್ಲ. ಆದರೆ ಈ ಥರ ಇದ್ದಾಗ ನಮಗೇನು ಇವತ್ತು ಏನೂ ಆಗಿಲ್ಲ. ಒಂದು ಸ್ವಲ್ಪ ನಿಧಾನಕ್ಕೆ ಎಕ್ಸ್ಪೀರಿಯೆನ್ಸ್ ಇರೋದ್ರಿಂದ ಟೆನ್ಷನ್ ಮೇಲೆ ತೊಗೊಂಡು ಹೆಂಗೋ ಸ್ಟಿಚ್ ಮಾಡಿದ್ವಿ. ಬಿಗಿನರ್ಸ್ಗಾದರೆ ತುಂಬಾ ಕಷ್ಟ ಆಗುತ್ತೆ. ಈ ಥರ ಹ್ಯಾರಿ ವರ್ಕ್ ಬ್ಲೌಸ್ಗಳು ಬಂದುಬಿಟ್ರೆ ಅಂತ ಅವ್ರು ಹುಷಾರಾಗಿ ಮಾಡಬೇಕಾಗುತ್ತೆ. ಯಾಕೆಂದರೆ ಹ್ಯಾರಿ ವರ್ಕ್ನ ಜಾಸ್ತಿ ದುಡ್ಡು ಕೊಟ್ಟು ಮಾಡಿಸಿರ್ತಾರೆ. ಒಂದೇ ಒಂದು ಮಣಿ ಹೊಡೆದೋದ್ರೂ ಕಷ್ಟ ಆಗುತ್ತೆ. ಹಾಗಾಗಿ ನೋಡಿ ಮಾಡಿ ಸ್ಟಿಚ್ ಮಾಡಿ ಬಿಗಿನರ್ಸು ಸ್ವಲ್ಪ ನೋಡಿಕೊಂಡು. ಓಕೆನಾ? ಈ ರೀತಿ ಇವಾಗ ಸುತ್ತ ಸ್ಟಿಚಿಂಗ್ ಹಾಕ್ಕೋಬೇಕು. ಈ ರೀತಿ ಸುತ್ತ ಸ್ಟಿಚ್ ಹಾಕ್ಕೊಂಡಾದಮೇಲೆ ಮತ್ತು ಕೆಳಗಡೆ ಫೋಲ್ಡ್ ಮಾಡಿ ನೀವು ಎಮ್ಮಿಂಗ್ ಮಾಡ್ಕೋತೀರಾ ಇಲ್ಲ ಸ್ಟಿಚ್ ಹಾಕೋತೀರಾ, ಅದು ನಿಮಗೆ ಬಿಟ್ಟಿದ್ದು. ನಾನು ಇದಕ್ಕೆ ಎಮ್ಮಿಂಗೇನು ಮಾಡ್ತಾಯಿಲ್ಲ, ಸ್ಟಿಚಿಂಗೆ. ಅಂದರೆ ದಾರ ಕಲರ್ ಸ್ವಲ್ಪ ಡಲ್ಲು ಏರುಪೇರಿತ್ತು, ಅದಕ್ಕೆ ಎಮ್ಮಿಂಗೆ ಮಾಡಿಬಿಡೋಣ ಅಂತ ಹಾಕಿದ್ದೀನಿ. ಮ್ಯಾಚಿಂಗ್ ಕಲರ್ ದಾರ ಇದ್ದಿದ್ರೆ ಸ್ಟಿಚ್ಚೇ ಮಾಡಿಬಿಡ್ತಿದ್ದೆ. ದಾರ ಸ್ವಲ್ಪ ಲೈಟು ಡಾರ್ಕ್ ಇತ್ತು ಒಂಚೂರು, ಅದಕ್ಕೆ ಏನು ಮಾಡಿದೆ, ಇನ್ನು ಎಮ್ಮಿಂಗ್ ಸ್ಟಿಚ್ ಹಾಕಿದ್ರೆ ಚೆನ್ನಾಗಿ ಕಾಣಿಸಲ್ಲ ಅದು. ಅದಕ್ಕೋಸ್ಕರ ಬೇಡ ಅಂದ್ಬಿಟ್ಟು ಎಮ್ಮಿಂಗ್ ಮಾಡೋಣ ಅಂತ ಇದು ಮಾಡಿಕೊಂಡೆ. ನೋಡಿ, ಇವಾಗ ಮಧ್ಯದಲ್ಲಿ ಮಾರ್ಕ್ ಮಾಡಿಕೊಂಡು ಡಾಟ್ ಇಟ್ಕೋಬೇಕು. ನೀಟಾಗಿ ಶೋಲ್ಡ್ರ್ ಮಧ್ಯ ಮಾರ್ಕ್ ಮಾಡ್ಕೊಳ್ಳಿ. ಇವಾಗ ಇಲ್ಲಿಂದ ಡಾಟ್ ಇಟ್ಕೊಳ್ಳಿ. ಈ ರೀತಿ ನೀಟಾಗಿ ಡಾಟ್ನ ರೆಡಿ ಮಾಡ್ಕೋಬೇಕಾಗುತ್ತೆ. ಇದು ದೊಡ್ಡ ಬ್ಲೌಸು, 44 ಎದೆ ಸುತ್ತಳತೆ ಬ್ಲೌಸ್ ಆಗಿರುತ್ತೆ. ಇದು ದೊಡ್ಡ ಸೈಜ್ ಬ್ಲೌಸು. ಇವಾಗ ಇದನ್ನು ಕಟ್ ಮಾಡಿಕೊಂಡು ಇವಾಗ ನೋಡಿ ಡಾಟ್ ಹಿಡಿದಾಯಿತು. ಅಲ್ಲಲ್ಲಿ ಬೀಡ್ಸ್ಗಳು ಇರುತ್ತೆ, ನೋಡ್ಕೊಂಡು ನಿಧಾನ ಸ್ಟಿಚ್ ಮಾಡಿ. ಆ ಥರ ಹ್ಯಾರಿ ವರ್ಕ್ ಬ್ಲೌಸಲ್ಲಿದ್ದರೆ ಅವು ಏನು ಬಾಳಿಕೆ ಬರೋಲ್ಲ ಅದು. ಯಾಕೆಂದರೆ ಒಂದು 2 ದಿನ ಆದರೆ ಕಪ್ಪಗಾಗ್ಬಿಡುತ್ತೆ. ಮತ್ತು ಆಮೇಲೆ ಉದುರೋಗುತ್ತೆ. ಒಂದು ಸಲ ನೀರಿಗೆ ಹಾಕಿ ನೀವು ನೆನೆಸ್ಬಿಟ್ಟು ವಾಶ್ ಮಾಡಿದ್ರೆ ಎಲ್ಲ ಲೂಸ್ ಆಗುತ್ತೆ, ಬಿಚ್ಕೊಳ್ಳುತ್ತೆ. ಒಂದು ಸಲ ಹಾಕ್ಕೋಬೋದು ಅಷ್ಟೇ. ಇವಾಗ ಇದು ರೆಡಿ ಆಯಿತು ನೋಡಿ, ಹ್ಯಾರಿ ವರ್ಕು ನೆಕ್ಕು.
ಇವಾಗ ಇದು ಬಂದ್ಬಿಟ್ಟು ಫ್ರಂಟಲ್ಲೂ ಅಷ್ಟೇ ವರ್ಕ್ ಇರೋದ್ರಿಂದ ನಿಧಾನಕ್ಕೆ ಸ್ಟಿಚ್ ಮಾಡ್ಕೋಬೇಕು. ಅಲ್ಲೂ ಹಂಗೆ ಉಲ್ಟಾ ತಿರುಗಿಸ್ಕೊಂಬಿಟ್ಟು ಮತ್ತೆ ಡಿಸೈನ್ನ ಮತ್ತು ಈ ಬ್ಲೌಸ್ ಅಳತೆಗೆ ಇನ್ನೊಂದು ಬ್ಲೌಸು ನಾನು ಯಾವಾಗಲೂ ಹೀಗೆ ಸ್ಟಿಚ್ ಮಾಡೋದು. ನಾನು ಫಸ್ಟ್ ಇದು ಸ್ಟಿಚ್ ಮಾಡಾದಮೇಲೆ ಇದರ ಅಳತೆಗೆ ಅದನ್ನು ಮಾರ್ಕ್ ಮಾಡಿಕೊಂಡು ಕಟ್ ಮಾಡ್ಕೊಂಡು ಸ್ಟಿಚ್ ಮಾಡ್ತೀನಿ. ಎರಡೂ ಒಂದೇ ಅಳತೆಗೆ ಕಟ್ ಮಾಡೋಕ್ಕೆ ಹೋಗಲ್ಲ ನಾನು, ಯಾಕೆಂದರೆ ಔಟ್ಲೈನು ಇದಕ್ಕೆ ಮೊದಲೇ ನಾವು ವರ್ಕ್ ಇರೋದ್ರಿಂದ ಕಟ್ ಮಾಡಿ ಸ್ಟಿಚ್ ಮಾಡಿದ್ರೆ ಅಷ್ಟು ನೀಟಾಗಿ ಫಿನಿಶಿಂಗ್ ಬರೋಲ್ಲ. ನಾವು ಆಲ್ರೆಡಿ ಹಾಗೇ ಸ್ಟಿಚ್ ಮಾಡಿಬಿಟ್ಟು ಕಟ್ ಮಾಡಿದ್ರೆ ಒಂಥರ ನೀಟ್ ಫಿನಿಶಿಂಗ್ ಬರುತ್ತೆ. ಇದರ ಅಳತೆಗೆ ನಾವು ಇನ್ನೊಂದು ಫ್ರಂಟ್ ಪೀಸ್ನ ಇಟ್ಕೊಂಡು ಮಾರ್ಕ್ ಮಾಡ್ಕೋಬೇಕಾಗುತ್ತೆ. ಓಕೆನಾ, ಆ ರೀತಿ ಇಟ್ಕೊಂಡು ಸ್ಟಿಚ್ ಮಾಡ್ಕೋಬೇಕು. ನೋಡಿ ಇವಾಗ ಇದು ಸ್ಟಿಚ್ ಆಯಿತು. ಇವಾಗ ಉಲ್ಟಾ ತಿರುಗಿಸ್ಕೊಂಡು ಇದಕ್ಕೂ ಅಷ್ಟೇ ಸ್ವಲ್ಪ ನಿಧಾನಕ್ಕೆ ಸ್ಟಿಚ್ ಮಾಡಿದೆ. ಯಾರಿ ವರ್ಕ್ ಅಂದರೆ ಸುತ್ತ ಮಣಿನೇ ಇರುತ್ತೆ, ಔಟ್ಲೈನ್ ಅಂತೂ ಕೊಟ್ಟೇ ಇಲ್ಲ ಇದಕ್ಕೆ. ಹಂಗಾಗಿ ಔಟ್ಲೈನ್ ಒಂದು ಕೊಟ್ಟರೆ ಸ್ವಲ್ಪ ಸ್ಟಿಚ್ಚಿಂಗ್ ಮಾಡೋಕ್ಕೆ ಈಸಿ ಆಗುತ್ತೆ. ಇಲ್ಲ ಅಂದರೆ ಆಮೇಲೆ ರೆಡಿಮೇಡ್ ಬ್ಲೌಸ್ ಅನ್ಕೋತೀನಿ ಇದು. ಮಾಮೂಲಿ ಬ್ಲೌಸಲ್ಲಾದರೆ ಇದು ಹ್ಯಾರಿ ವರ್ಕ್ಗೆ ಆದರೆ ಔಟ್ಲೈನ್ ಕೊಟ್ಟೆ ಮಾಡ್ಕೋತಾರೆ. ಇದು ಫುಲ್ಲು ಇದು ರೆಡಿಮೇಡ್ ಹ್ಯಾರಿ ವರ್ಕ್ ಬ್ಲೌಸ್ ಇದು. ಹಂಗಾಗಿ ಫುಲ್ಲು ಬರೀ ಬೀಡ್ಸ್ನೇ ಹಾಕ್ಬಿಟ್ಬಿಟ್ಟಿದ್ದಾರೆ. ಹಂಗಾಗಿ ಸ್ವಲ್ಪ ಕಷ್ಟನೇ ಅದು ಸ್ಟಿಚಿಂಗ್ ಮಾಡೋದು. ಈ ರೀತಿ ಸುತ್ತ ಸ್ಟಿಚಿಂಗ್ ಹಾಕ್ಕೋತಾ ಇದ್ದೀನಿ. ನಾನು ಹೇಳ್ದಂಗೆ ಇದಾದಮೇಲೆ ಮತ್ತೆ ಇನ್ನೊಂದು ಫ್ರಂಟ್ ಪೀಸ್ನು ನೀಟಾಗಿ ಅದರ ಅಳತೆಗೇ ಕಟ್ ಮಾಡಿಕೊಂಡು ಸ್ಟಿಚ್ ಮಾಡ್ಕೋಬೇಕು. ಆವಾಗ ಒಂಥರ ಪರ್ಫೆಕ್ಟಾಗಿ ಬರುತ್ತೆ. ಇಲ್ಲ ಅಂದರೆ ಸ್ವಲ್ಪ ಆ ಕಡೆ ಈ ಕಡೆ ಹೆಚ್ಚು ಕಡಿಮೆ ಆಗ್ಬೋದು, ಇಲ್ಲ ಒಬ್ರಿಗೆ ಸರಿನೂ ಬರ್ಬೋದು, ಹೇಳೋಕ್ಕಾಗೋದಿಲ್ಲ. ಹಾಗಾಗಿ ನಾನು ಯಾವಾಗ್ಲೂ ಹ್ಯಾರಿ ವರ್ಕ್ ಬ್ಲೌಸ್ನ ಸ್ಟಿಚ್ ಮಾಡಿಬಿಟ್ಟು ಆಮೇಲೆ ಇನ್ನೊಂದು ಸೈಡು ಸ್ಟಿಚ್ ಮಾಡ್ಕೋತೀನಿ ಯಾವಾಗಲೇ ಆದರೂ ಅಷ್ಟೇ. ಇವಾಗ ಇದು ರೆಡಿ ಆಯಿತು. ಇವಾಗ ಎಕ್ಸ್ಟ್ರಾ ಬಟ್ಟೆನೆಲ್ಲ ಕಟ್ ಮಾಡಿಬಿಟ್ಟು ಡಾಟ್ ಇಟ್ಕೋಬೇಕಾಗುತ್ತೆ. ಡಾಟ್ ಅಷ್ಟೇ, ಇದು ದೊಡ್ಡ ಸೈಜ್ ಬ್ಲೌಸ್ ಆಗಿರೋದ್ರಿಂದ 1.5 ಇಟ್ಕೋಬೇಕು ಡಾಟ್ನ, ಅಂದರೆ 3 ಇಂಚ್ ಬರುತ್ತೆ. ಯಾಕೆಂದರೆ 44 ಇದೆ ಸುತ್ತಳತೆ ಬ್ಲೌಸ್ ಆಗಿರುತ್ತೆ. ನಾನು ಹೇಳಿದ್ನಲ್ಲ, ಇನ್ನೊಂದು ಫ್ರಂಟ್ ಪೀಸ್ನು ಈ ಥರ ಇಟ್ಕೊಂಡ್ಬಿಟ್ಟು ಇವಾಗ ನಾವು ಆಲ್ರೆಡಿ ಸ್ಟಿಚಿಂಗ್ ಮಾಡಿದ್ದೀವಲ್ಲ ಅದನ್ನಿಟ್ಟು ಮಾರ್ಕ್ ಮಾಡ್ಕೋಬೇಕು ಕರೆಕ್ಟಾಗಿ. ಆವಾಗ ನಮಗೆ ಅದೇ ಅಳತೆ ಸಿಗುತ್ತೆ. ಇಲ್ಲಾಂದರೆ ಏನಾಗುತ್ತೆ, ಒಂದು ಸ್ವಲ್ಪ ಏರುಪೇರು ಆಗುತ್ತೆ ಫ್ರಂಟಲ್ಲಿ, ಮೇಲ್ಗಡೆ ಆ ಕಡೆ ಈ ಕಡೆ ಸ್ವಲ್ಪ ಹೆಚ್ಚು ಕಡಿಮೆ ಆಗೋ ಚಾನ್ಸ್ ಇರುತ್ತೆ. ಹಂಗಾಗಿ ಈ ರೀತಿ ನನ್ನ ಮೆಥಡ್ ಈ ರೀತಿಯೇ ನಾನು ಕಟಿಂಗ್ ಮಾಡಿ ಸ್ಟಿಚಿಂಗ್ ಮಾಡೋದು. ಹ್ಯಾರಿ ವರ್ಕ್ ಆಗಲಿ ಮಾಮೂಲಿ ವರ್ಕ್ ಬ್ಲೌಸ್ ಆಗಲಿ ಫಸ್ಟು ವರ್ಕ್ ಇರೋದು ಸ್ಟಿಚ್ ಮಾಡಿಬಿಡ್ತೀನಿ. ಅದರ ಅಳತೆನ ಇನ್ನೊಂದು ಪೀಸು ಮಾರ್ಕ್ ಮಾಡಿಕೊಂಡು ಸ್ಟಿಚ್ ಮಾಡ್ತೀನಿ ಈ ರೀತಿ. ಇವಾಗ ಇದಕ್ಕೆ ಒಂದು ಪಾಯಿಂಟ್ ಒಳಗೆ ಹಾಕ್ಕೊಂಬಿಡೋಣ ನೀಟಾಗಿ. ಇವಾಗ ತಿರುಗಿಸ್ಬಿಟ್ಟು ಒಂದು ಸ್ಟಿಚ್ ಹಾಕ್ಕೊಂಬಿಟ್ರೆ ಆಯಿತು. ಮತ್ತು ಆಮೇಲೆ ಸುತ್ತ ಸ್ಟಿಚ್ ಹಾಕೋಬೇಕು ನೋಡಿ ಈ ರೀತಿ ನೀಟಾಗಿ ಸ್ಟಿಚ್ ಮಾಡ್ಕೊಳ್ಳಿ. ಈ ರೀತಿ ಸ್ಟಿಚ್ ಮಾಡ್ಕೊಂಡಾದ್ಮೇಲೆ ಈಗ ಅದು ಹೆಚ್ಚು ಕಡಿಮೆ ಏನಾದರೂ ಇದ್ದರೆ ಆ ಕಡೆ ಈ ಕಡೆ ನೋಡಿಕೊಂಡು ಸ್ಟಿಚ್ ಮಾಡ್ಕೊಳ್ಳಿ. ನೋಡಿ ಈ ಥರ ಬಟ್ಟೆಗೆಲ್ಲ ಪಿನ್ನಿನ ಅವಶ್ಯಕತೆ ಇರೋಲ್ಲ. ಅದೇ ಸ್ಮೂತಾಗಿರೋ ಬಟ್ಟೆಗಳಿಗಾದರೆ ಸ್ವಲ್ಪ ಹಾಕೋಬೇಕು. ನೋಡಿ ಈ ಥರದಕ್ಕೇನು ಪಿನ್ ಅವಶ್ಯಕತೆ ಇಲ್ಲ, ಆರಾಮಾಗಿ ಅದು ನಾವು ಹೇಗಿಟ್ಟಿರ್ತೀವಿ ಹಾಗೇ ಇರುತ್ತೆ ಬಟ್ಟೆ. ಹಂಗಾಗಿ ಸ್ಟಿಚ್ ಮಾಡೋದಕ್ಕೆ ಈಸಿ ಆಗುತ್ತೆ. ಓಕೆನಾ, ಇವಾಗ ಈ ರೀತಿ ಇಟ್ಕೊಂಡು ನೀಟಾಗಿ ಸ್ಟಿಚ್ ಮಾಡ್ಕೋಬೋದು. ಇಷ್ಟೇ ನೋಡಿ, ಆರಾಮಾಗಿ ಆಯಿತು. ಇವಾಗ ನ್ಯಾಚ್ ಹಾಕೊಂಡ್ಬಿಟ್ಟು ಮತ್ತು ಮಾಮೂಲಿ ಡಾಟ್ ಇಟ್ಕೋಬೇಕು. ನಾನು ಹೇಳಿದ್ನಲ್ಲ, ಇದು 44 ಸುತ್ತಳತೆ ಬ್ಲೌಸ್ ಆಗಿರೋದ್ರಿಂದ 1.5 ಇಂಚು ಡಾಟ್ ಹಿಡಿಬೇಕಾಗುತ್ತೆ. ಹೀಗೆ 2 ಫ್ರಂಟ್ ಪೀಸಲ್ಲೂ ಡಾಟ್ ಇಟ್ಕೋಬೇಕು ನೀಟಾಗಿ. 4th ಡಾಟ್ಗಳು ಬರುತ್ತೆ, 4 ಡಾಟ್ ಬರುತ್ತೆ ಇದರಲ್ಲಿ. 4 ಡಾಟನ್ನು ಇಟ್ಕೊಂಡು ಆಮೇಲೆ ಬೆಲ್ಟ್ ರೆಡಿ ಮಾಡ್ಕೋಬೇಕು. ನೋಡಿ ಈ ರೀತಿ ರೆಡಿ ಆಯಿತು. ಇವಾಗ ಇದು ರೆಡಿ ಆದಮೇಲೆ ನಾವು ಮತ್ತೆ ಇನ್ನೊಂದು ಪೀಸನ್ನು ಅದೇ ರೀತಿ ಸ್ಟಿಚ್ ಮಾಡ್ಕೊಳ್ಳಿ. ಅದೇ ನಾನು ಹೇಳ್ದಂಗೆ 44ಗೆ 1.5 ಇಂಚ್ವರೆಗೂ ಹಿಡಿಬೇಕಾಗುತ್ತೆ ನೀವು ಡಾಟ್ನ. ಮಾಮೂಲಿ ನಾನು ಸೈಜ್ ಪ್ರಕಾರ ಹೇಳೋದು, ಅದ್ರ ಬಗ್ಗೆ ಒಂದು ವೀಡಿಯೋ ಹಾಕಿದ್ದೀನಿ, ಬೇಕು ಅಂದರೆ ಚೆಕ್ ಮಾಡಿ. ಇವಾಗ ಈ ರೀತಿ ಸ್ಟಿಚ್ ಮಾಡಿಕೊಂಡು ನೀಟಾಗಿ ಆಯಿತು. ಇವಾಗ ಮತ್ತೆ ಈ ಕಡೆ 4th ಡಾಟನ್ನು ಇಟ್ಕೋಬೇಕು. ಇವಾಗ ಆದಮೇಲೆ ಬೆಲ್ಟ್ ರೆಡಿ ಮಾಡ್ಕೋಬೇಕಾಗುತ್ತೆ. ಬೆಲ್ಟ್ಗೆ ಮಾಮೂಲಿ ಲೈನಿಂಗ್ ಪೀಸು 4 ಪೀಸು, ಮೇನ್ ಪೀಸ್ 2 ಪೀಸು ಬೇಕಾಗುತ್ತೆ.
ಇದು ಬಂದ್ಬಿಟ್ಟು ಸ್ಲೀವ್ಸು ರೆಡಿ ಮಾಡ್ಕೊತಾ ಇದ್ದೀನಿ. ಯಾಕೆಂದರೆ ಅದು ಬಟ್ಟೆ ಸಾಕಾಗಿರಲಿಲ್ಲ, ಅದಕ್ಕೆ ಸ್ಲೀವ್ಸ್ ರೆಡಿ ಮಾಡಿಬಿಟ್ಟು ಮತ್ತು ಆಮೇಲೆ ಫ್ರಂಟ್ ರೆಡಿ ಮಾಡ್ಕೊಳ್ಳೋಣ ಬೆಲ್ಟು ಅಂದ್ಬಿಟ್ಟು. ಇದು ಸ್ಲೀವ್ಸ್ಗೆ ಈ ಥರ ಮಾರ್ಕ್ ಮಾಡ್ಕೋಬೇಕು ಕರೆಕ್ಟಾಗಿ ಮಧ್ಯದಲ್ಲಿ. ಆಮೇಲೆ ನಾನು ಕೆಳಗಡೆ ಸ್ವಲ್ಪ ಬಟ್ಟೆ ಇತ್ತು, ವೇಸ್ಟ್ ಮಾಡಿಲ್ಲ. ಆಮೇಲೆ ಅದು ಡಿಸೈನ್ ಸ್ವಲ್ಪ ಕ್ರಾಸ್ ಆಗಿದೆ, ಅದಕ್ಕೆ ಏನು ಮಾಡಿದೆ ಕೆಳಗಡೆ ಸ್ಟಿಚ್ ಮಾಡಿಬಿಟ್ರೆ ಅವಾಗ ಡಿಸೈನು ಇರುತ್ತೆ. ಬಟ್ಟೆ ನಮಗೆ ಸಾಕಾಗಲ್ಲ, ಸ್ವಲ್ಪ ದಪ್ಪ ಇರೋದ್ರಿಂದ ಬಟ್ಟೆ ಸಾಕಾಗಲ್ಲ ಅಂದ್ಬಿಟ್ಟು ನಾನು ಈ ರೀತಿ ಕೆಳಗಡೆಗೆ ಇಟ್ಟಿದ್ದೀನಿ. ಬಟ್ಟೆನ ಫೋಲ್ಡ್ ಈ ಥರ ಸ್ಟಿಚ್ ಮಾಡ್ಕೊಂಬಿಟ್ಟು ಮಾಮೂಲಿ ಪಾಯಿಂಟ್ ಹೊಲಿಗೆ ಹಾಕೋಬೇಕು. 2 ಪೀಸು ಅದೇ ರೀತಿ ಕರೆಕ್ಟಾಗಿ ನಾವು ಏನು ಡಿಸೈನ್ ಇರುತ್ತಲ್ಲ ಅಲ್ಲಿ ಮಧ್ಯಕ್ಕೆ ನ್ಯಾಚ್ ಹಾಕ್ಕೊಂಡು ಮಧ್ಯದಿಂದ ಸ್ಟಿಚ್ ಮಾಡ್ಕೊಳ್ಳಿ. ಅವಾಗೇನಾಗುತ್ತೆ ಕರೆಕ್ಟಾಗಿ ಬರುತ್ತೆ ಮಧ್ಯಕ್ಕೆ. ಓಕೆನಾ? ನ್ಯಾಚ್ ಹಾಕಿರೋದು ಮಧ್ಯೆ ಇಟ್ಕೊಂಡ್ಬಿಟ್ಟು ಸ್ಟಿಚ್ ಮಾಡಿದ್ರೆ ನ್ಯಾಚು ಮಧ್ಯದಲ್ಲಿ ಕರೆಕ್ಟಾಗಿ ಬರುತ್ತೆ. ಇವಾಗ ಈ ರೀತಿ ಬಂದಮೇಲೆ ನೀಟಾಗಿ ಇವಾಗ ಮಾಮೂಲಿ ಪಾಯಿಂಟ್ ಹೊಲಿಗೆ ಹಾಕ್ಕೊಳ್ಳಿ ಲೈನಿಂಗ್ ಮೇಲೆ. ಮತ್ತೆ ಉಲ್ಟಾ ತಿರುಗಿಸ್ಬಿಟ್ಟು ಒಂದು ಸ್ಟಿಚ್ ಹಾಕೋಬೇಕು. ಓಕೆನಾ? ಈ ರೀತಿ ಇವಾಗ ಇದಾಯಿತು. 2 ಪೀಸನ್ನು ಇದೇ ರೀತಿ ಸ್ಟಿಚ್ ಮಾಡಿಕೊಂಡ್ರೆ ನಮಗೆ ರೆಡಿ ಆಗುತ್ತೆ. ಆ ರೀತಿ ಸ್ಟಿಚ್ ಮಾಡಿ ಮತ್ತೆ ಇವಾಗ ಇದಕ್ಕೆ ಪಾಯಿಂಟ್ ಹೊಲಿಗೆ ಹಾಕ್ಕೊಳ್ಳಿ. ಇದು ಹಾಕ್ಬಿಟ್ಟು ಮತ್ತೆ ಸುತ್ತ ಸ್ಟಿಚ್ ಹಾಕೋಬೇಕು. ಈ ರೀತಿ ಸುತ್ತ ಸ್ಟಿಚಿಂಗ್ ಹಾಕ್ಕೊಂಡಾದ್ಮೇಲೆ 2 ಸ್ಲೀವ್ಸೂ ಇದೇ ರೀತಿ ಸ್ಟಿಚ್ ಮಾಡ್ಕೊಳ್ಳಿ. ಔಟ್ಲೈನ್ ಏನು ಬಂದಿಲ್ಲ ಇದಕ್ಕೆ, ಸ್ಟ್ರೈಟ್ ಲೈನು, ಹಂಗಾಗಿ ಸ್ವಲ್ಪ ಕ್ರಾಸಾಗಿ ಬಂದಿದೆ ಡಿಸೈನು. ಆಮೇಲೆ ದಪ್ಪ ಇರೋದ್ರಿಂದ ನಾವು ಅದೇ ಶೇಪ್ ತೆಗಿಯೋಕ್ಕೆ ಹೋದರೆ ಬಟ್ಟೆ ಸಾಕಾಗಲ್ಲ. ಅದಕ್ಕೋಸ್ಕರ ನಾನು ಕೆಳಗಡೆ ಏನು ಶೇಪ್ ಚೇಂಜ್ ಮಾಡಿಲ್ಲ, ಅದು ಹೇಗಿತ್ತು ಹಾಗೇ ಕೆಳಗಡೆ ಬಟ್ಟೆನ ವೇಸ್ಟ್ ಮಾಡ್ದೇ ಸ್ಟಿಚ್ ಮಾಡ್ತಾಯಿದ್ದೀನಿ. ನಾವು ಒಂದೊಂದ್ಸಲ ಬಟ್ಟೆ ಈ ಥರ ಇದ್ದಾಗ ಉದ್ದ ಲೆಂತ್ನು ಒಂಚೂರು ಕಡಿಮೆ ಮಾಡಬೇಕಾಗುತ್ತೆ, ಯಾಕೆಂದರೆ ಬಟ್ಟೆ ಸಾಕಾಗೋದಿಲ್ಲ. ಇನ್ನು ಬೇರೆ ಬಟ್ಟೆ ಅಟ್ಯಾಚ್ ಮಾಡೋಕ್ಕಾಗಲ್ಲ. ಆಮೇಲೆ ಅದೇ ಕರೆಕ್ಟ್ ಕಲರ್ ಬಟ್ಟೆಗಳು ಸಿಗೋಲ್ಲ ಪರ್ಫೆಕ್ಟ್ ಮ್ಯಾಚಿಂಗು. ಅದಕ್ಕೋಸ್ಕರ ನಾವು ಇರೋ ಬಟ್ಟೆಲೇ ನೋಡಿ ಅಡ್ಜಸ್ಟ್ ಮಾಡಬೇಕಾಗುತ್ತೆ. ನೋಡಿ ಈ ರೀತಿ ರೆಡಿ ಆಯಿತು ಒಂದು ಕಡೆ ಸ್ಲೀವ್ಸು. ಇವಾಗ ಮತ್ತೆ ಇನ್ನೊಂದು ಸ್ಲೀವ್ಸ್ ರೆಡಿ ಮಾಡ್ಕೋಬೇಕು. ಇದನ್ನು ಅಷ್ಟೇ ಫಸ್ಟ್ ಪಾಯಿಂಟ್ ಹೊಲಿಗೆ ಹಾಕ್ಕೊಳ್ಳಿ, ಮತ್ತು ಅದು ಉಲ್ಟಾ ತಿರುಗಿಸ್ಬಿಟ್ಟು ಒಂದು ಸ್ಟಿಚ್ ಹಾಕ್ಕೊಳ್ಳಿ. ಅಲ್ಲಿ ಕೆಳಗಡೆ ವರ್ಕ್ ಇಲ್ಲದೆ ಇರೋದ್ರಿಂದ ಆರಾಮಾಗಿ ಸ್ಟಿಚ್ ಮಾಡ್ಕೋಬೋದು, ತೊಂದರೆ ಏನಿಲ್ಲ. ಸ್ಟಿಚ್ ಮಾಡಿಬಿಟ್ಟು ಮತ್ತೆ ಸುತ್ತ ಸ್ಟಿಚ್ ಹಾಕ್ಕೋಬೇಕು. ಇದೊಂಥರ ಡಿಫ್ರೆಂಟಾಗಿ ಕೊಟ್ಟಿದ್ದಾರೆ ಸ್ಲೀವ್ಸ್ ಡಿಸೈನು, ಒಂಥರ ಚೆನ್ನಾಗಿದೆ. ಈಗಂತೂ ತುಂಬ ವೆರೈಟಿ ಡಿಸೈನ್ಸ್ಗಳು ಬಂದಿದೆ ರೆಡಿಮೇಡ್ ಪೀಸಲ್ಲೇ ಯಾರಿ ವರ್ಕ್ದು. ಆದರೆ ಇದು ಬಾಳಿಕೆ ಬರೋಲ್ಲ. ಯಾರಿ ವರ್ಕ್ ಬ್ಲೌಸ್ ಪೀಸ್ ಚೆನ್ನಾಗಿರುತ್ತೆ, ವರ್ಕು ಕಪ್ಪಗಾಗ್ಬಿಡೋದು, ಮುಳುಗಿರುತ್ತವೆ ಕಪ್ಪಗಾಗ್ಬಿಡುತ್ತೆ. ಆಮೇಲೆ ಅದು ಒಂದು ಸಲ ಹಾಕ್ಕೊಂಡು ನೀವು ನೀರಿಗೆ ಹಾಕಿದ್ರೆ ಅಷ್ಟೇ ಅದು ಎಲ್ಲ ಮಣಿಯೆಲ್ಲ ಉದ್ರೋಗುತ್ತೆ, ಗಟ್ಟಿ ಇರಲ್ಲ. ಅದು ಮಿಷಿನಲ್ಲಿ ಮಾಡಿರ್ತಾರೆ ಹ್ಯಾರಿ ವರ್ಕ್ನ, ಹಂಗಾಗಿ ಅದೇನಾಗುತ್ತೆ ಒಂದೇ ಒಂದು ಬೀಡ್ಸ್ ಬೀಳ್ತು ಅಂದರೆ ಎಲ್ಲ ಲೂಸ್ ಆಗಿಬಿಡುತ್ತೆ. ಆಮೇಲೆ ವಾಶ್ಗೆ ಹಾಕಿದ್ರು ಅಷ್ಟೇ, ನೀವು ಕೈಯಲ್ಲೇ ವಾಶ್ ಮಾಡಿದ್ರೂ ಅದು ಮಣಿಗಳು ಲೂಸ್ ಆಗಿಬಿಡುತ್ತೆ. ಹಂಗಾಗಿ ಮಾಡಿಸಿದ್ರೆ ಕೈಯಲ್ಲಿ ಮಾಡಿಸಿ, ಮಿಷಿನಲ್ಲಿರೋದೆಲ್ಲ ತೊಗೊಂಡ್ರೆ ಅದೇ ಒಂದು ದಿನಕ್ಕೆ ಹಾಕ್ಕೊಂಡು ಒಂದು ಸಲ ಹಾಕ್ಕೊಂಡು ಹೋದರೆ ಹೋಗಲಿ ಅನ್ನೋರು ಆದರೆ ತೊಗೊಳ್ಳಿ, ಏನು ತೊಂದರೆ ಇಲ್ಲ. ಆದರೆ ನೀಟಾಗಿರಲಿ ಅನ್ನೋದಾದರೆ ಆಮೇಲೆ ಕ್ವಾಲಿಟಿ ಇರಲ್ಲ, ಬೀಡ್ಸು ಬೆಳ್ಳಗಾಗ್ಬಿಡುತ್ತೆ, ಕಪ್ಪಗಾಗ್ಬಿಡುತ್ತೆ. ಹಾಗಾಗಿ ನೋಡಿ ಮಾಡಿ ತೊಗೊಳ್ಳಿ. ಓಕೆನಾ? ಇವಾಗ ಇದು ಬೆಲ್ಟ್ ರೆಡಿ ಮಾಡ್ಕೊತಾ ಇದ್ದೀನಿ. ನಾವೇನು ಅಳತೆ ಬ್ಲೌಸಲ್ಲಿರುತ್ತೆ ಆ ಅಳತೆ ಬ್ಲೌಸ್ ಕರೆಕ್ಟಾಗಿ ಈ ಥರ ಮಾರ್ಕ್ ಮಾಡ್ಕೊಂಬಿಟ್ಟು ಇವಾಗ ಅದನ್ನು ನಾವೇನು ಫ್ರಂಟ್ ಪೀಸ್ ಇರುತ್ತೆ, ನಾನು ಯಾವಾಗಲೂ ಇದೇ ರೀತಿ ಅಳತೆ ತೊಗೊಳ್ಳೋದು. ಫ್ರಂಟ್ ಪೀಸಲ್ಲಿ ಒಂದೇ ಸಲ ಅಳತೆ ತೊಗೊಂಡ್ಬಿಡ್ತೀನಿ, ಯಾವಾಗ ಹೆಚ್ಚು ಕಡಿಮೆ ಬರಬಾರ್ದು ಅನ್ನೋದಕ್ಕೋಸ್ಕರ ಈ ರೀತಿ ಅಳತೆ ತೊಗೊಂಡಾಗ ನಮಗೆ ಕರೆಕ್ಟಾಗಿರುತ್ತೆ. ಒಂದು ಅರ್ಧ ಇಂಚ್ ಜಾಸ್ತಿನೇ ತೊಗೊಂಡಿರ್ತೀನಿ, ಆವಾಗ ನಮಗೆ ಬೆಲ್ಟ್ಗೆ ಕರೆಕ್ಟಾಗಿರುತ್ತೆ. ಒಂದೊಂದು ಸಲ ಏನಾಗ್ಬಿಡುತ್ತೆ ಕಮ್ಮಿ ಆಗಿಬಿಡುತ್ತೆ, ಮತ್ತು ಜಾಯಿಂಟ್ ಮಾಡೋಕ್ಕಾಗಲ್ಲ, ಹಾಗೆಲ್ಲ ಆಗಿಬಿಡುತ್ತೆ. ಅದಕ್ಕೋಸ್ಕರ ನಾನು ಮಾಮೂಲಿ ಬ್ಲೌಸಲ್ಲೇ ಅಳತೆ ತೊಗೊಳ್ಳೋದು. ಈ ರೀತಿ ತೊಗೊಂಡು ಇನ್ನೊಂದು ಪೀಸು ಕಟ್ ಮಾಡ್ಕೊತಾ ಇದ್ದೀನಿ. ಬೆಲ್ಟ್ ಪಟ್ಟಿ ಒಟ್ಟು 2 ಅಂದರೆ 4 ಪೀಸು, 2 ಸೆಟ್ಟು. ಇವಾಗ ಇದನ್ನು ನೀಟಾಗಿ ಒಂದೇ ಸಮ ಕಟ್ ಮಾಡ್ಕೊಂಡು ಇದಕ್ಕೆ ಮಾಮೂಲಿ ಬ್ಲೌಸ್ ಪೀಸನ್ನು ತೊಗೋಬೇಕು. ಬ್ಲೌಸ್ ಪೀಸ್ ಬಂದು ಅದು ಟ್ಯಾಗ್ ಹೋಗಬೇಕಾಗಿತ್ತು, ಅದಕ್ಕೆ ಸಪ್ರೇಟಾಗಿ ಕಟ್ ಮಾಡಿ ಇಟ್ಕೊಂಡು ಇವಾಗ ಅಡ್ಜಸ್ಟ್ ಮಾಡಿ ಜಾಯಿಂಟ್ ಮಾಡಿ ತೊಗೊಂಡಿದ್ದೀನಿ. ಇರೋ ಬಟ್ಟೆಯಲ್ಲಿ ಅಡ್ಜಸ್ಟ್ ಮಾಡಿದ್ದೀನಿ. ಇವಾಗ ಇದು 3 ಪೀಸನ್ನು ನೀಟಾಗಿ ಇಟ್ಕೊಂಡು ಸ್ಟಿಚ್ ಮಾಡ್ಕೋಬೇಕು. ಕೆಳಗಡೆ ಲೈನಿಂಗು, ಅದ್ರ ಮೇಲೆ ಮೇನ್ ಪೀಸು, ಅದ್ರ ಮೇಲೆ ಲೈನಿಂಗು, ಈ ಥರ 3 ಪೀಸ್ ಬರಬೇಕು. ಆ 3 ಇಟ್ಕೊಂಡು ಸ್ಟಿಚ್ ಮಾಡಬೇಕು. 2 ಆಪೋಸಿಟ್ ಆಗಿರಬೇಕು. ಓಕೆನಾ? ಯಾಕೆಂದರೆ ಬೆಲ್ಟು ಆಪೋಸಿಟಾಗಿ ಬರಬೇಕು, 2 ಒಂದೇ ಸೈಡ್ ಬರಬಾರ್ದು. ಇವಾಗ ಈ ರೀತಿ ಸ್ಟಿಚ್ ಮಾಡ್ಕೊಳ್ಳಿ. ಲೈನಿಂಗ್ ಮೇಲೆ ಒಂದು ಪಾಯಿಂಟ್ ಹೊಲಿಗೆ ಹಾಕ್ಕೊಳ್ಳಿ, ಮತ್ತು ಈ ಕಡೆನೂ ಅಷ್ಟೇ 2 ಪೀಸ್ಗೂ ಹಾಗೆ ಹಾಕ್ಕೊಳ್ಳಿ. ಹಾಕ್ಕೊಂಡಾದ್ಮೇಲೆ ಮತ್ತೆ ತಿರುಗಿಸ್ಬಿಟ್ಟು ಒಂದು ಪಾಯಿಂಟ್ ಹೊಲಿಗೆ ಹಾಕಿ. ಓಕೆನಾ? ಇವಾಗ ಈ ರೀತಿ ಸ್ಟಿಚ್ ಹಾಕ್ಕೊಂಡಾದ್ಮೇಲೆ 3 ಪೀಸನ್ನು ಒಂದೇ ಸಮ ಮಾಡಿ, 1 ಪೀಸ್ ಕಟ್ ಮಾಡಿರ್ತೀವಲ್ಲ ಅದರ ಅಳತೆಗೆ ಇನ್ನೂ 2 ಪೀಸನ್ನು ಕಟ್ ಮಾಡ್ಕೊಳ್ಳಿ. ಒಂದೇ ಸಮನಾಗಿ ಕಟ್ ಮಾಡ್ಕೊಂಬಿಟ್ಟು ಇವಾಗ ಇದು ರೆಡಿ ಆಯಿತು ನೋಡಿ ಬೆಲ್ಟು. ಇವಾಗ ಇದು ನಾನು ಹೇಳ್ದಂಗೆ ಏನು ಪೀಸ್ ಇರುತ್ತಲ್ಲ ಆ ಪೀಸ್ ಅಳತೆಗೆ 2 ಪೀಸನ್ನು ಕಟ್ ಮಾಡ್ಕೊಳ್ಳಿ. ಅದರ ಅಳತೆಗೆ ಕಟ್ ಮಾಡ್ಕೊಂಬಿಟ್ಟು ಆಮೇಲೆ ಅದರಲ್ಲಿ 2 ಪೀಸನ್ನು ಸ್ಟಿಚ್ ಹಾಕ್ಕೋಬೇಕು.
ಮೇನ್ ಪೀಸು ಮತ್ತು ಒಂದು ಲೈನಿಂಗ್ ಬಿಟ್ಬಿಟ್ಟು ಸ್ಟಿಚ್ ಮಾಡ್ಕೋಬೇಕು. ಮತ್ತು ಆಮೇಲೆ ಅದು ಫ್ರಂಟ್ಗೆ ಈ ಥರ ಇಟ್ಬಿಟ್ಟು ಅಟ್ಯಾಚ್ ಮಾಡಬೇಕು. ಈ ಥರ ನಿಧಾನಕ್ಕೆ ಸ್ಟಿಚ್ ಮಾಡ್ಕೊಳ್ಳಿ. ಈ ರೀತಿ ಸ್ಟಿಚ್ ಮಾಡ್ಕೊಂಡಾದಮೇಲೆ ಅದನ್ನ ಫೋಲ್ಡ್ ಮಾಡಿ ಇನ್ನೌಟು ಮಾಡಬೇಕು. ಅಂದರೆ ಸ್ಟಿಚ್ಚಿಂಗ್ ಕಾಣಿಸ್ತಾ ಇದ್ದಂಗೆ ಫೋಲ್ಡ್ ಮಾಡಿಕೊಂಡು ಸ್ಟಿಚ್ ಮಾಡಬೇಕು. ಈ ರೀತಿ ಮಾಡಿಕೊಂಡ್ರೆ ಫ್ರಂಟು ರೆಡಿ ಆಗುತ್ತೆ ನಮಗೆ. ನೋಡಿ ಈ ರೀತಿ ರೆಡಿ ಆಯಿತು. ಇವಾಗ ಇದನ್ನು ಎಕ್ಸ್ಟ್ರಾ ಬಟ್ಟೆ ಕಟ್ ಮಾಡಿಬಿಟ್ಟು ಈ ಥರ ಫೋಲ್ಡ್ ಮಾಡಿಕೊಂಡು ಸ್ಟಿಚ್ ಮಾಡ್ಕೋಬೇಕು. ಓಕೆನಾ? ಅವಾಗೇನಾಗುತ್ತೆ ನಮ್ಗೆ ಇನ್ನೌಟ್ ಆಗುತ್ತೆ, ಫಿನಿಶಿಂಗ್ ಬರುತ್ತೆ, ನೀಟಾಗಿರುತ್ತೆ. ಹ್ಯಾರಿ ವರ್ಕ್ ಬ್ಲೌಸ್ ಮಾತ್ರ ಸ್ವಲ್ಪ ಕಷ್ಟನೇ. ಅಂದರೆ ನೆಕ್ಕು, ಸ್ಲೀವ್ಸು, ಫ್ರಂಟಲ್ಲಿ ಸ್ವಲ್ಪ ಕಸಿ ಬಿಸಿ ಆಗ್ಬೋದು. ಒಂದು ಸಿಂಗಲ್ ಫ್ರೂಟ್ ಯೂಸ್ ಮಾಡಿ, ಆವಾಗ ಒಂದು ಸ್ವಲ್ಪ ಕಸಿ ಬಿಸಿ ಕಮ್ಮಿ ಆಗುತ್ತೆ. ಅದು ಬಿಗಿನರ್ಸ್ಗಂತೂ ಯೂಸ್ ಮಾಡಲೇಬೇಕು. ಇಲ್ಲಾಂದರೆ ಯಾರಿ ವರ್ಕ್ ಬ್ಲೌಸ್ನ ಸ್ಟಿಚಿಂಗ್ ಮಾಡೋದು ಸ್ವಲ್ಪ ಕಷ್ಟನೇ ಆಗುತ್ತೆ. ಅಕಸ್ಮಾತ್ ಒಂದೊಂದು ಬೀಡ್ಸ್ ಕಿತ್ತೋಗಿ ಏನಾದರೂ ಉದುರೋದ್ರೆ ಆಮೇಲೆ ಅವ್ರ ಕಸ್ಟಮರ್ಗೆ ಹೇಳೋಕ್ಕಾಗಲ್ಲ ನಾವು. ಆಮೇಲೆ ಸಾವಿರಾರು ರೂಪಾಯಿ ಕೊಟ್ಟು ಮಾಡಿಸಿರ್ತಾರೆ. ಅಂಥದ್ರಲ್ಲಿ ಅವು ಏನೋ ಒಂಚೂರು ಹೆಚ್ಚು ಕಮ್ಮಿ ಆದರೂ ಅವ್ರ ಹತ್ರ ಬೈಸ್ಕೋಬೇಕು. ಮಾಮೂಲಿ ಮಿಷಿನಲ್ಲಿ ಯಾರಿ ವರ್ಕ್ ಮಾಡಿರ್ತಾರಲ್ಲ ಅದಾದರೆ ಬೇರೆ, ಕೈಯಲ್ಲಿ ಮಾಡಿರೋದು ಬೇರೆ. ಕೈಯಲ್ಲಿ ಮಾಡಿರೋದು ನೀಟಾಗಿ ಮಾಡಿರ್ತಾರೆ. ಇದಾದರೆ ಸ್ವಲ್ಪ ದೂರ ಲೂಸ್ ಎಲ್ಲ ಇರುತ್ತೆ ಮಿಷಿನ್ ವರ್ಕ್ದು. ಇವಾಗ ಇದನ್ನು ಉಲ್ಟಾ ತಿರುಗಿಸ್ಕೊಳ್ಳೋಣ. ಇವಾಗ ಡಬಲ್ ಪಟ್ಟಿ ಸಿಂಗಲ್ ಪಟ್ಟಿ ಕರೆಕ್ಟಾಗಿ ಇದೆಯಾ ನೋಡ್ಕೋಬೇಕು. ಮತ್ತು ಆಮೇಲೆ ಅದನ್ನು ನೀಟಾಗಿ ನೋಡಿಕೊಂಡು ಹೆಚ್ಚು ಕಡಿಮೆ ಇದ್ದರೆ ಈ ಥರ ಸ್ವಲ್ಪ ಡಾಟಲ್ಲಿ ಹೆಚ್ಚು ಕಡಿಮೆ ಮಾಡ್ಕೊಳ್ಳಿ. ಜಾಸ್ತಿ ಇದ್ದರೆ ಇಟ್ಕೊಂಬಿಡಿ ಡಾಟಲ್ಲಿ. ಓಕೆನಾ? ಇವಾಗ ಇದು ರೆಡಿ ಆಯಿತು. ರೆಡಿ ಆದಮೇಲೆ ಮತ್ತು ಡಬಲ್ ಪಟ್ಟಿ ಸಿಂಗಲ್ ಪಟ್ಟಿ ರೆಡಿ ಮಾಡ್ಕೋಬೇಕಾಗುತ್ತೆ. ಡಬಲ್ ಪಟ್ಟಿ ಮತ್ತು ಸಿಂಗಲ್ ಪಟ್ಟಿ ಇವಾಗ ಸರಿ ಹೋಯ್ತು ನೋಡಿ ಎರಡೂ. ಈಗ ಡಬಲ್ ಪಟ್ಟಿ ಸಿಂಗಲ್ ಪಟ್ಟಿ ಸ್ಟಿಚ್ ಮಾಡ್ಕೋತಾ ಇದ್ದೀನಿ. ಇದರಲ್ಲಿ ಬಂದ್ಬಿಟ್ಟು ಸಿಂಗಲ್ ಪಟ್ಟಿ ಬಂದ್ಬಿಟ್ಟು ಲೈನಿಂಗ್ ಒಂದೇ ಸಾಕು. ಡಬಲ್ ಪಟ್ಟಿಗೆ ಕೆಳಗಡೆ ಎಕ್ಸ್ಟ್ರಾ ಮೇನ್ ಬ್ಲೌಸ್ ಪೀಸನ್ನು ಕೊಡಬೇಕಾಗುತ್ತೆ. ಬಟ್ಟೆ ಸಾಕಾಗಲಿಲ್ಲ ಅಂದರೆ ಲೈನಿಂಗ್ನೇ ಕೊಡ್ತೀವಿ. ಅಕಸ್ಮಾತ್ ಒಂದೊಂದು ಸಲ ಸಾಕಾಗಿಲ್ಲ ಅಂದಾಗೆ ಪೀಸ್ನೆಲ್ಲ ಜಾಯಿಂಟ್ ಮಾಡಿ ಸ್ಟಿಚ್ ಮಾಡಬೇಕಾಗುತ್ತೆ. ಓಕೆನಾ? ಆಮೇಲೆ ವರ್ಕ್ ಇರುತ್ತೆ, ನೋಡಿ ನಿಧಾನಕ್ಕೆ ಸ್ಟಿಚ್ ಮಾಡ್ಕೊಳ್ಳಿ. ಇದು ಡಬಲ್ ಪಟ್ಟಿ. ಈ ಥರ ನೀಟಾಗಿ ಸ್ಟಿಚ್ ಮಾಡಿಕೊಂಡ್ರೆ ನಮಗೆ ಡಬಲ್ ಪಟ್ಟಿ ರೆಡಿ ಆಗುತ್ತೆ. ಈಗ ಆದಮೇಲೆ ಮತ್ತೆ ಒಂದು ಪಾಯಿಂಟ್ ಒಳಗೆ ಹಾಕೊಂಡ್ಬಿಟ್ಟು ನೀಟಾಗಿ ಫೋಲ್ಡ್ ಮಾಡಿ ಸ್ಟಿಚ್ ಮಾಡ್ಕೊಳ್ಳಿ. ಇವಾಗ ಇದು ಸ್ಟಿಚ್ ಮಾಡ್ಕೊಂಡಾದಮೇಲೆ ನೀಟಾಗಿ ಆಮೇಲೆ ಇದರಲ್ಲಿ ಮಿಷಿನಲ್ಲೇ ನಾನು ಐ ಮಾಡಿಬಿಡ್ತೀನಿ. ಒಬ್ಬರಿಗೆ ಮಿಷಿನಲ್ಲೇ ಓಕೆ ಅಂತಾರೆ, ಇವರು ಹಂಗೆ ಅಂತಾರೆ. ಅದಕ್ಕೋಸ್ಕರ ಮಿಷಿನಲ್ಲೇ ಐ ಮಾಡಿಬಿಡ್ತೀನಿ ಐನ. ಹಾಗೆ ಸಿಂಗಲ್ ಪಟ್ಟಿ ಸ್ಟಿಚ್ ಮಾಡಿಕೊಂಡ್ರೆ ಆಯಿತು. ಡಬಲ್ ಪಟ್ಟಿ ಸಿಂಗಲ್ ಪಟ್ಟಿ ರೆಡಿ ಆಯಿತು ನೋಡಿ. ಈ ರೀತಿ ಎರಡೂ ಕಡೆ ಒಂದು ಸೈಡ್ ಮಾತ್ರ ಡಿಸೈನ್ ಬಂದಿದೆ, ಇನ್ನೊಂದು ಸೈಡ್ ಬಂದಿಲ್ಲ. ಇವಾಗ ಏನಾದರೂ ಹೆಚ್ಚು ಕಡಿಮೆ ಇದೆಯಾ ಅಂತ ಒಂದ್ಸಲ ಚೆಕ್ ಮಾಡ್ಕೊಬೇಕು. ಅದೇ ಹೆಚ್ಚು ಕಡಿಮೆ ಕ್ರಾಸ್ ಆಗಿರೋದನ್ನು ತೆಗೆದುಬಿಡಬೇಕು. ಮತ್ತು ಇವಾಗ ಇದು ಬಂದುಬಿಟ್ಟು ಇದು ಫ್ರಂಟು ಬ್ಯಾಕು ಅಟ್ಯಾಚ್ ಮಾಡ್ತಾಯಿರೋದು. ಎರಡೂ ಅಟ್ಯಾಚ್ ಮಾಡ್ಕೋಬೇಕು ಒಂದೇ ಲೆವೆಲ್ಗೆ ಇಟ್ಕೊಂಡು. ಇವಾಗ ಇದು ಅಟ್ಯಾಚ್ ಮಾಡಾದಮೇಲೆ ಸ್ಲೀವ್ಸ್ ಅಟ್ಯಾಚ್ ಮಾಡ್ಕೋಬೇಕಾಗುತ್ತೆ ನೋಡಿ. ಈ ರೀತಿ ಅಟ್ಯಾಚ್ ಮಾಡಿಕೊಂಡ್ರೆ ಆಯಿತು. ನೀಟಾಗಿ ಡಬಲ್ ಸ್ಟಿಚ್ ಹಾಕ್ಕೊಳ್ಳಿ. ಯಾವುದೇ ಆದರೂ ಅಷ್ಟೇ ಡಬಲ್ ಸ್ಟಿಚ್ ಹಾಕಿ. ಇದು ರೆಡಿ ಆಯಿತು. ಫ್ರಂಟು ಬ್ಯಾಕು ಜಾಯಿಂಟ್ ಮಾಡಿ. ಇವಾಗಲ್ಲಿ ಎಕ್ಸ್ಟ್ರಾ ಬಟ್ಟೆ ಬಂದರೆ ಅದನ್ನ ನೀಟಾಗಿ ತೆಗೆದುಬಿಡಿ ಸೈಡಲ್ಲಿ. ಓಕೆನಾ? ಇವಾಗ ಸ್ಲೀವ್ಸ್ನ ಜಾಯಿಂಟ್ ಮಾಡ್ಕೋಬೇಕು. ಈ ರೀತಿ ಎಕ್ಸ್ಟ್ರಾ ಕಟ್ ಮಾಡಿಕೊಂಡು ಸರಿ ಮಾಡಿಕೊಂಡ್ರೆ ಸರಿ ಹೋಗುತ್ತೆ. ಈಗ ಮಾಮೂಲಿ ಸ್ಲೀವ್ಸ್ನ ಜಾಯಿಂಟ್ ಮಾಡ್ಕೋಬೇಕು. ಶೋಲ್ಡ್ರ್ ಮಧ್ಯೆ ಇಟ್ಬಿಟ್ಟು ನೀಟಾಗಿ ಈ ರೀತಿ ಇಟ್ಕೊಂಡು ಒಂದು ಸೈಡ್ ಫಸ್ಟ್ ಸ್ಟಿಚ್ ಮಾಡ್ಕೊಳ್ಳಿ. ಮತ್ತು ಆಮೇಲೆ ಇನ್ನೊಂದು ಸೈಡ್ ಸ್ಟಿಚ್ ಮಾಡಿ. ಅವಾಗೇನಾಗುತ್ತೆ ನೀಟಾಗಿ ಬರುತ್ತೆ. ಇಲ್ಲಾಂದರೆ ಏನಾಗುತ್ತೆ ಆ ಕಡೆ ಈ ಕಡೆ ಹೆಚ್ಚು ಕಡಿಮೆ ಆಗೋ ಚಾನ್ಸ್ ಇರುತ್ತೆ. ಓಕೆನಾ? ನೀವು ಕಟ್ಟಿಂಗಲ್ಲಿ ಸರಿಯಾಗಿ ಮಾಡಿದರೆ ಸ್ಟಿಚಿಂಗಲ್ಲಿ ಏನು ಹೆಚ್ಚು ಕಡಿಮೆ ಬರೋಲ್ಲ. ಬಂದಾಗ ನೋಡಿಕೊಂಡು ಹೆಚ್ಚು ಕಡಿಮೆ ಇರೋದನ್ನ ಸರಿ ಮಾಡ್ಕೋಬೇಕು. ಓಕೆನಾ? ಇದು ರೆಡಿ ಆಯಿತು. ಮತ್ತು ಇವಾಗ ಇನ್ನೊಂದು ಸೈಡು ಹಾಗೇ ಸ್ಟಿಚ್ ಮಾಡ್ಕೊಳ್ಳಿ. ಎರಡೂ ಸ್ಲೀವ್ಸನ್ನು ಸೇಮ್ ಇದೇ ಮೆಥಡಲ್ಲೇ ಸ್ಟಿಚ್ ಮಾಡ್ಕೋಬೇಕು. ನೀಟಾಗಿ ಬರುತ್ತೆ ಈ ರೀತಿ. ಅಲ್ಲೂ ಸ್ವಲ್ಪ ನೀವು ಒಂದೇ ಮಾರ್ಜಿನಲ್ಲಿ ಸ್ಟಿಚ್ ಮಾಡಿ. ಸ್ವಲ್ಪ ಹೆಚ್ಚು ಕಡಿಮೆ ಮಾಡಿದ್ರೂ ಆವಾಗ ನಿಮಗೆ ಶೋಲ್ಡ್ರ್ ಹತ್ರ ರಿಂಕಲ್ಸ್ ಬರೋದು, ಇಲ್ಲ ಗುಪ್ಪೆ ಬರೋದು, ಅವೆಲ್ಲ ಆಗೋದು ಅದು ಒಂದು ಕಾರಣ. ಏನಕ್ಕೆ ಅಂದರೆ ನೀಟಾಗಿ ಒಂದೇ ಮಾರ್ಜಿನಲ್ಲಿ ಸ್ಟಿಚ್ ಮಾಡಬೇಕು. ನಾವು ಒಂದರಲ್ಲಿ ಸ್ವಲ್ಪ ಜಾಸ್ತಿ ಹಿಡಿಯೋದು, ಸ್ವಲ್ಪ ಕಡಿಮೆ ಹಿಡಿಯೋದು, ಆ ಥರ ಮಾಡಿದಾಗ್ಲೂ ಅದು ಹೆಚ್ಚು ಕಡಿಮೆ ಆಗೋ ಚಾನ್ಸ್ ಇರುತ್ತೆ. ಓಕೆನಾ? ಅದನ್ನು ನೋಡಿ ಸರಿ ಮಾಡ್ಕೋಬೇಕು. ನೀವು ಒಂದೇ ಮಾರ್ಜಿನಲ್ಲಿ ಸ್ಟಿಚ್ ಮಾಡಬೇಕು. ಇವಾಗ ಇದು ರೆಡಿ ಸ್ಟಿಚ್ ಮಾಡಿಕೊಂಡು ಡಬಲ್ ಸ್ಟಿಚ್ ಹಾಕ್ಕೊಳ್ಳಿ. ಮತ್ತು ಇನ್ನೊಂದು ಸೈಡೂ ಸ್ಟಿಚ್ ಮಾಡ್ಕೋಬೇಕು. ಇನ್ನೊಂದು ಸ್ಲೀವ್ಸನ್ನು ಸೇಮ್ ಅದೇ ರೀತಿಯೇ ಸ್ಟಿಚ್ ಮಾಡಿ.
ಶೋಲ್ಡ್ರ್ ಮಧ್ಯೆ ಇಟ್ಟು ಒಂದು ಸೈಡ್ ಫಸ್ಟು ಸ್ಟಿಚ್ ಮಾಡಿ ಮತ್ತು ಇನ್ನೊಂದು ಸೈಡು ಸ್ಟಿಚ್ ಮಾಡ್ಕೊಳ್ಳಿ. ಓಕೆನಾ? ಈಗ ಸ್ಟಿಚ್ ಮಾಡೋದ್ರಿಂದ ನಿಮ್ಗೆ ಈಸಿಯಾಗಿರುತ್ತೆ. ನ್ಯಾಚ್ ಟು ನ್ಯಾಚ್ ಕರೆಕ್ಟಾಗಿದೆ ಅಂತ ಒಂದು ಸ್ವಲ್ಪ ಚೆಕ್ ಮಾಡ್ಕೊಳ್ಳಿ. ಅಲ್ಲಿಲ್ಲ ಅಂದಾಗ ಒಂಚೂರು ಆ ಕಡೆ ಈ ಕಡೆ ಎಳೆದು ಸರಿ ಮಾಡ್ಕೋಬೇಕಾಗುತ್ತೆ. ನೀವು ಹೆಚ್ಚು ಕಡಿಮೆ ಬಂದರೆ ಏನಾದರೂ ಒಂಚೂರು ಉದ್ದ ಆ ಕಡೆ ಈ ಕಡೆ ಒಂಚೂರು ಒಂದೊಂದು ಪಾಯಿಂಟ್ ಆ ಕಡೆ ಈ ಕಡೆ ಆದರೆ ಎರಡೂ ಅಡ್ಜಸ್ಟ್ ಮಾಡಿ ಸ್ಟಿಚ್ ಮಾಡ್ಕೋಬೇಕಾಗುತ್ತೆ. ಓಕೆನಾ? ಈ ರೀತಿ ಎರಡೂ ಸ್ಲೀವ್ಸೂ ಸ್ಟಿಚ್ ಮಾಡಿಕೊಂಡ್ರೆ ಆಯಿತು. ಮತ್ತು ಸೈಡ್ ಜಾಯಿಂಟ್ ಮಾಡಬೇಕಾಗುತ್ತೆ. ಈ ರೀತಿ ಸ್ಲೀವ್ಸ್ ಅಟ್ಯಾಚ್ ಆಯಿತು. ಸೊಂಟ ಸುತ್ತಳತೆ ಏನಿರುತ್ತೆ ಅದನ್ನ ಮಾರ್ಕ್ ಮಾಡಿಕೊಂಡು ಈ ರೀತಿ ಮಾರ್ಕ್ ಮಾಡ್ಕೊಳ್ಳಿ. ಆಮೇಲೆ ಫ್ರಂಟಲ್ಲೂ ಅದೇ ಸೇಮ್ ಅಳತೆಗೆ ಮಾರ್ಕ್ ಮಾಡ್ಕೋಬೇಕು. ಎರಡೂ ಕಡೆನೂ ಫ್ರಂಟ್ದು ಇಲ್ಲಿ ತೋರಿಸ್ತಾ ಇದ್ದೀನಲ್ಲ ಅದೇ ರೀತಿ ಮಾರ್ಕ್ ಮಾಡಿಕೊಂಡು ಈಗ ಜಾಯಿಂಟ್ ಮಾಡ್ಕೋಬೇಕು. ಈ ರೀತಿ ಸೈಡ್ನ ಜಾಯಿಂಟ್ ಮಾಡಿಕೊಂಡ್ರೆ ನಮಗೆ ಬ್ಲೌಸು ರೆಡಿ ಆಗುತ್ತೆ. ಡಾಟಲ್ಲಿ ಏನಾದರೂ ನಮಗೆ ಅದೇ ಲೆಂತಲ್ಲಿ ಹೆಚ್ಚು ಕಡಿಮೆ ಇದ್ದಾಗ ಡಾಟಲ್ಲಿ ಒಂದು ಪಾಯಿಂಟ್ ಹಿಡ್ಕೊಂಡು ಸರಿ ಮಾಡ್ಕೋಬೇಕು. ಆವಾಗ ಸೈಡ್ ಜಾಯಿಂಟು ನೀಟಾಗಿ ಬರುತ್ತೆ. ಓಕೆನಾ? ಈ ರೀತಿ ಸೈಡ್ ಜಾಯಿಂಟ್ ಮಾಡಿಕೊಂಡ್ರೆ ನಮಗೆ ನೀಟಾಗಿ ಪರ್ಫೆಕ್ಟಾಗಿ ಸರಿ ಹೋಗುತ್ತೆ. ಓಕೆನಾ? ಈ ರೀತಿ ಸೈಡ್ ಜಾಯಿಂಟ್ ಮಾಡಿಕೊಂಡ್ರೆ ಬ್ಲೌಸ್ ರೆಡಿ ಆಗುತ್ತೆ. ಹ್ಯಾರಿ ವರ್ಕ್ ಬ್ಲೌಸ್ ಕ್ಲಿಯರ್ ಆಗುತ್ತೆ. ಓಕೆನಾ? ಈ ರೀತಿ ನೀವು ನಿಧಾನಕ್ಕೆ ಸ್ಟಿಚ್ ಮಾಡಿ ರೆಡಿ ಮಾಡಿ. ಹ್ಯಾರಿ ವರ್ಕ್ ಆಗಿರೋದ್ರಿಂದ ಸ್ವಲ್ಪ ನೋಡಿಕೊಂಡು ಸ್ಟಿಚ್ ಮಾಡಿ. ಒಂದೇ ಒಂದು ಬೀಡ್ಸ್ ಹೊಡೆದ್ರೂ ತುಂಬಾ ಕಷ್ಟ ಆಗುತ್ತೆ. ಓಕೆನಾ? ಅದೊಂದೇ ಹೇಳೋದು. ಹ್ಯಾರಿ ವರ್ಕ್ ಆಗಲಿಲ್ಲ ಅಂದರೆ ಮಾಮೂಲಿ ಎಂಬ್ರಾಯ್ಡಿಂಗ್ ಆದರೆ ಏನೋ ಅನ್ಸಲ್ಲ. ಹ್ಯಾರಿ ವರ್ಕ್ ಆಗಿರೋದ್ರಿಂದ ನೋಡಿಕೊಂಡು ಹುಷಾರಾಗಿ ಸ್ಟಿಚ್ ಮಾಡಿ. ಅದೇ ಬಿಗಿನರ್ಸ್ ಅಂತೂ ಇನ್ನೂ ಹುಷಾರಾಗಿ ಸ್ಟಿಚ್ ಮಾಡಬೇಕಾಗುತ್ತೆ. ಅವರು ಕಸ್ಟಮರ್ಸು ಸರಿ ಇರಲ್ಲ, ಅದಕ್ಕೋಸ್ಕರ ನೋಡಿಕೊಂಡು ಸ್ಟಿಚ್ ಮಾಡಿ. ಓಕೆನಾ? ಈ ರೀತಿ ಸೈಡಲ್ಲಿ ನಿಮಗೆ ಎಷ್ಟು ಬೇಕಷ್ಟು ಸ್ಟಿಚ್ ಹಾಕ್ಕೊಳ್ಳಿ. ನಾನು ಹೇಳ್ದಂಗೆ 3 ರಿಂದ 4 ಸ್ಟಿಚ್ವರೆಗೂ ಹಾಕೋಬೋದು. ಹಾಕಿದ್ರೆ ಅಲ್ಲಿಗೆ ನಮಗೆ ಸೈಡು ಫಿನಿಶಿಂಗ್ ಆಗುತ್ತೆ. ಈ ರೀತಿ ಒಂದು 44 ಇದು ಸುತ್ತಳತೆಯ ಬ್ಲೌಸ್ ಆಗಿರುತ್ತೆ. ಓಕೆನಾ? ಈ ರೀತಿ ಸ್ಟಿಚ್ ಮಾಡಿಕೊಂಡು ಸೈಡ್ನ ಸ್ವಲ್ಪ ಕಟ್ ಮಾಡಿಕೊಂಡ್ರೆ ನಮಗೆ ಬ್ಲೌಸು ರೆಡಿ ಆಗುತ್ತೆ. ಓಕೆನಾ? ಈ ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ. ಥ್ಯಾಂಕ್ ಯು ಫಾರ್ ವಾಚಿಂಗ್.